ನಮಸ್ಕಾರಗಳು ಸ್ನೇಹಿತರೆ. ಇಂದು ನಾವು ಒಬ್ಬ ಪ್ರೌಢೆಯ ಪೂರಕ ಜೀವನ ಕಥೆಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಅವಳ ಹೆಸರು ಶಶಿಕಲಾ ಅಂತ. ವಯಸ್ಸು 38 ವರ್ಷ. ಮೂಲತಃ ಮೈಸೂರು ಜಿಲ್ಲೆಯವರು ಎಂದು ತಿಳಿಸಲಾಗ್ತಿದೆ. ಆದರೆ ಕಳೆದ 10 ವರ್ಷಗಳಿಂದ ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ. ಅವಳು ಜೀವನದಲ್ಲಿ ಒಂದೇ ಒಂದು ದೊಡ್ಡ ಕನಸನ್ನು ಇಟ್ಟುಕೊಂಡಿದ್ದಾರೆ. ಪ್ರೀತಿಯಿಂದ ಗೌರವದಿಂದ ಕೂಡಿದ ಒಂದು ಸುಂದರವಾದ ಕುಟುಂಬವನ್ನು ಕಟ್ಟಿಕೊಳ್ಳುವುದು ಇವರಿಗೆ ಆಸೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಆದರೆ ಮೊದಲ ಮದುವೆಯಲ್ಲಿ ಅದೇನು ಆಗಲಿಲ್ಲ. ಪತಿ ತೀರಾ ಕೋಪಿಷ್ಟ ಸ್ವಭಾವದವರು. ನಿರಂತರ ಜಗಳ, ನೋವು, ಕಣ್ಣೀರಿನಿಂದ ತುಂಬಿದ ದಿನಗಳು. ಕೊನೆಗೆ ಅವಳು ಧೈರ್ಯವನ್ನ ಮಾಡಿ ಆ ಸಂಬಂಧದಿಂದ ಹೊರಬಂದರು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಸ್ನೇಹಿತರ, ಇಂದಿಗೂ ಶಶಿಕಲಾ ಅವರ ಹೃದಯದಲ್ಲಿ ಒಂದು ಗಾಯದ ಗುರುತು ಇದೆ. ಆದರೆ ಅದೇ ಸಮಯದಲ್ಲಿ ಬದುಕು ಹೊಸ ಅವಕಾಶವನ್ನು ಕೊಡುತ್ತದೆ ಎಂಬ ನಂಬಿಕೆಯಲ್ಲಿ ಇದ್ದಾರೆ. ಅವಳಿಗೆ 2 ಮಕ್ಕಳು ಕೂಡ ಇದ್ದಾರೆ. ಒಬ್ಬ ಹುಡುಗ 10ನೇ ತರಗತಿಯನ್ನು ಓದುತ್ತಿದ್ದಾನೆ. ಇನ್ನೊಬ್ಬ ಹುಡುಗಿ 8ನೇ ತರಗತಿಯಲ್ಲಿ ಓದುತ್ತಿದ್ದಾಳೆ. ಮಕ್ಕಳು ತಾಯಿಯೊಂದಿಗೆ ಇರುತ್ತಿದ್ದಾರೆ ಎಂದು ಕೂಡ ತಿಳಿಸಲಾಗ್ತಿದೆ. ಫ್ರೆಂಡ್ಸ್, ಈಗ ಅವರಿಗೆ ಒಬ್ಬ ಹುಡುಗ ಕೂಡ ಬೇಕಂತೆ. ಯಾರಾದರೂ ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ಕೇಳಿಕೊಳ್ಳುತ್ತಿದ್ದಾರೆ. ಸ್ನೇಹಿತರ, ಯಾರಿಗಾದರೂ ಇಂತಹ ಆಂಟಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ನಾನು ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇನೆ. ಹಾಗೆ ಸ್ನೇಹಿತರೆ, ಇದೀಗ ಅವಳು ಹುಡುಕುತ್ತಿರುವಂತಹವರ ಈ ರೀತಿ ಇರಬೇಕಂತೆ ನೋಡಿ. ಒಬ್ಬ ಸಹಾನುಭೂತಿ ಹೊಂದಿರುವ, ಜವಾಬ್ದಾರಿಯನ್ನು ಎತ್ತಿಕೊಳ್ಳಬಲ್ಲ, ಕುಟುಂಬ ಪ್ರೀತಿಯನ್ನು ಗೌರವಿಸುವ. ಹಾಗೆ ಅವಳು ಹೇಳುತ್ತಾಳೆ, ನಾನು ಸಂಪತ್ತು, ಆಸ್ತಿ ಪಾಸ್ತಿ ನೋಡಲ್ಲ. ನನಗೆ ಬೇಕಿರುವುದು ಅರ್ಥ ಮಾಡಿಕೊಳ್ಳುವ ಗಂಡ. ನನ್ನ ಮಕ್ಕಳಿಗೂ ತನ್ನ ಮಕ್ಕಳಂತೆ ನೋಡಿಕೊಳ್ಳುವ ಒಬ್ಬ ದಯಾಳುವನು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ. ಫ್ರೆಂಡ್ಸ್, ಅವಳು ಓದಿದ್ದು BCom ಅನ್ನು. ಕೆಲಸವಾಗಿ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಅಕೌಂಟ್ ಸೆಕ್ಷನ್ನಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಎಂದು ತಿಳಿಸಲಾಗ್ತಿದೆ. ತಿಂಗಳಿಗೆ ಸರಾಸರಿ 25,000 ಸಂಬಳ. ಜೀವನವನ್ನು ನಡೆಸಲು ಸಾಕಾಗುತ್ತದೆ. ಆದರೆ ಸ್ನೇಹದ ಹಸಿವು ಮಾತ್ರ ತುಂಬಿಲ್ಲ ಎಂದು ತಿಳಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಅವಳ ಮಾತುಗಳಲ್ಲಿ ಎಷ್ಟು ಆಳವಿದೆ. ಒಮ್ಮೆ ಹೊಡೆದ ಹೃದಯ ಮತ್ತೆ ನಗುತ್ತಿದೆ ಎಂದು ತೋರಿಸುವುದು ಸುಲಭವಲ್ಲ. ಆದರೆ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಬಂದರೆ ನಾನು ಜೀವನವನ್ನು ಮತ್ತೆ ಹೂ ಮಾಡುತ್ತೇನೆ ಎಂದು ಹೇಳಿಕೊಳ್ಳುತ್ತಿದ್ದಾರೆ. ಯಾರಿಗಾದರೂ ಅವಳ ಕತೆ ಹತ್ತಿರವಾಗಿದ್ದರೆ, ಬಾಳ ಸಂಗಾತಿಯಾಗಿ ನೋಡುವ ಆಸೆ ಇದ್ದರೆ ಅವಳನ್ನು ಸಂಪರ್ಕಿಸಬಹುದು. ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ, ನಾನು ಕಾಯುತ್ತಿರುತ್ತೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ಇಂತಹ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ನಾನು ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಿಮಗೆ ಸೆಂಡ್ ಮಾಡುತ್ತೇನೆ. ಧನ್ಯವಾದಗಳು.